ಈಗಿಂದ ಹೊಡೆದ್ಲು ಗಡಿಗೆ ಹೊಡೆದ್ಲು. ಆ ಗಡಿಗೆ ಹೊಡೆದು ಒಳಗಿನ ನುಚ್ಚು ಬೀಳಬೇಕಿಲ್ಲ, ಕೆಳಗೆ ನುಚ್ಚು ಬೀಳಿಲ್ಲ. ಯಾವಾಗಿಂದ ಒಣಕಿ ತೊಗೊಂಡಿಂದ ಹೊಡೆದ್ಲು, ಆ ಗಡಿಗೆ ಒಳಗಿಂದ ಮುತ್ತು ರತ್ನಗಳು ಬಂಗಾರ ಬೆಳ್ಳಿ ಆಗಿಂದ ಎಲ್ಲ ಉದಿರಿಂದ ಆಕಿನ ಮನೆ ಮುಂದೆ ಬಿದ್ದು. ಅಲ್ಲಿ ಕಾಣಲಿಲ್ಲ ಜಂಗಮ ಮೂರ್ತಿ. ಅವಾಗ ಎಲ್ಲಿದೋ ಒಂದು ಧ್ವನಿ ಕೇಳ್ತು, ದಿನ ಒಬ್ಬನಿಗೆ ಜಂಗಮ ಮೂರ್ತಿಗೆ ಉಣ್ಸೋದು ತಾಕತ್ತಿಲ್ಲ ನನಗತ್ತಂದು ಕಣ್ಣೀರು ಹಾಕ್ತಿದ್ದೆಲ್ಲ, ಇನ್ನು ಮುಂದೆ ಹಾಕಿಬೇಡ, ಎಲ್ಲ ಶರಣರು ಹುಟ್ಟಂಗಂದ ಒಳ್ಳೆ ಸೀರೆ ಉಟ್ಕೋ, ನೀನು ಬಂಗಾರದ ಆಭರಣ ಹಾಕೋ, ಏನ್ರಿ ದಿನ 11 ಮಂದಿ ಜಂಗಮರಿಗೆ ಉಣಿಸಿ ಅಂದ, ನೀನು ಸುಖದಿಂದ ಇರುವತ್ತಿಕೊಂಡೊಂದು ಜಂಗಮ ಮೂರ್ತಿ ಹೇಳ್ದ. ಮುಂದೆ ಆ ಜಂಗಮ ಮೂರ್ತಿ ಮಾತಿಗಣ ಚಲೋ ಸೀರೆ ತೊಗೊಂಡ್ಲು, ಕೊಳ ತುಂಬ ಆಭರಣ ಮಾಡಿಸ್ಕೊಂಡ್ಲು. ಏನ್ರಿ ಇಟ್ಟೆಲ್ಲ ಆಯಿತು. ಒಂದು ದಿವಸ ಆಕಿನ ಮನೆಯಿಂದ ಹೊರಗೆ ನಡೆದಿದ್ಲು. ಈಕಿಗೆ ಒಬ್ಬಾಕಿ ನೆಗಣ್ಣಿದ್ಲು. ನೆಗಣ್ಣೆ ತೆಕ್ಕೊಂಡಿರ್ತಾರಲ್ಲ ಮೈದನ್ನ ಹೆಣ್ತಿ ನೋಡಲು ಈಕೆ ಇಂಥ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಆಭರಣ ಹಾಕ್ಕೊಂಡು ಹೊಂಟಿದ್ದು ನೋಡಿ ಈಕಿ ನಮ್ಮ ಅಕ್ಕ ಕಣ್ಣಂಗೆ ಕಾಣ್ತಾಳೆ. ನೋಡ್ಬೇಕಂತ ಸಮೀಪ ಹೋಗಿದ್ರೆ ಅವ್ರ ಅಕ್ಕನೇ ಇದ್ಲು. ಅವಾಗ ಅವ್ರ ಅಕ್ಕ ಕೇಳ್ದು, ಯಾಕ ನಿನ್ನೆ ಮನೆ ನೋಡಿದ್ರೆ ಹೊರಗೆ ಸೀರೆ ಉಟ್ಕೊಂಡು ತಿರುಗಾಡ್ತಿದ್ದೀವಿ ಒಂದು ತಾನಿದ್ದಿದ್ದಿಲ್ಲ, ಇಟ್ಟು ಬಂಗಾರ ಇಟ್ಟು ಅಂದ್ರೆ ಸೀರೆ ಗೀರಿ ಎಲ್ಲಿದ್ದು ಬಂದು ಅಂದ್ಕೂಡ ನಾ ಹೇಳ್ತಾರೆ ನೋಡಿ, ಹೆಣ್ಮಕ್ಳು ಬಾಯಾಗ ಮಾತು ನಿಂದ್ರಂಗಿಲ್ಲ. ನೀವು ಗಣಸೂರು ಕೈಯಾಗಿ ಬೇಕಾದಂಥ ಕೂಸಿನ ಕೊಡ್ರಿ ನಿಂದ್ರಲ್ಲ. ಹಂಗೆ ಈಕೆ ಏನಂದ್ಲು, ಅಯ್ಯ ತಂಗಿ ನಮ್ಮ ಮನೆ ಜಂಗಮ ಮೂರ್ತಿ ಬಂದಿನ್ನ, ಭಿಕ್ಷಾ ಅಂದಿ ಅನ್ನ, ನಾ ಅಳ್ಳಾಕತ್ತಿದ್ನೆ, ನಿನ್ನ ಮನೆ ಜಳಕ ಮಾಡ್ತೀನಿ ಅನ್ನ, ಪೂಜೆ ಮಾಡ್ಕೋತೀನಿ ಅನ್ನ, ಅದಕ್ಕೆ ಮ್ಯಾಲ 3 ಜೋಳ ತಿನ್ನಿ ಅವು ತಗೋ ಅನ್ನ, ಅದನ್ನು ಕುಟ್ಟದ್ನೆ, ಬೀಸದ್ನೆ, ಅದನ್ನು ಒಡೆದಂದ ನುಚ್ಚು ಮಾಡನ್ನೆ, ದೊಡ್ಡ ಹರಿಬಿಡುವನ್ನ ಇಟ್ಟನೆ, ಅದಕ್ಕೆ ಒಣಕಿ ತೊಗೊಂಡು ಹೊಡಿ ಅಂದ ಹೊಡೆದ್ನೆ, ಅದು ಪೂರ ಏನಾಯಿತು ಮುತ್ತು ರತ್ನಾಗಿ ಬಿದ್ದಾವ ಅತಿಕ್ಕಿ ಹೇಳಲು. ಎಟ್ಟೆ ಅಂದಕಿನ ಹಾಗೆ ಓಡಿ ಮನೆಗೆ ಬರೋದ್ರಾಗ ಇದು ಗಂಡ ಮಕ್ಕೊಂಡಿದ್ದು, ತೆಳ್ಳಗಿತ್ತದು ಗಂಡ. ಬಂದ ಕುಳೇನ ಬಕ್ಕನಾಗ ವಾದ್ಲು, ಅದಕ್ಕೆ ವಾದ್ದು ಹೇಳು ಅಂದ್ಲು. ಯಾಕೆ ಅಂದ, ಹೋಗಿ ಒಬ್ಬ 500 ಹೇಳಿ ಬಾ ಅಂದ್ಲು. ಅವ ಅಂದ, ನಿನ್ನ ಕೈ ಮೇಲೆ ಮಣ್ಣು ಚೆಲ್ಕೊಂಡು ಒಂದು ದಿವ್ಸ ಒಬ್ರಿಗೆ ಒಂದು ತನ್ನ ಹಾಕಿಲ್ಲ, ಇಟ್ಟು 500 ಯಾಕೆ ಹೇಳಕತ್ತೀನಿ, ಹೋಗಿ ಬರೀ ಆಗವೇ ಮಾತಾಡ್ತಿದ್ರು ಬಾಯ ಮಣ್ಣಲ್ಲಿ ಗಂಡ. ನಮಗೇನು ಮಾಡ್ತದೆ ನಡಿ ಅಂತೇಳಿ ಹೋಗಿ ಒಬ್ಬ 500 ಹೇಳಕ್ಕೆ ಹೋದ. ಓ ಗುರುಗಳಂದ, ಅವ ಇದಕ್ಕೆ ಅರ್ಜೆಂಟ್ ನಡೆದಾನ ಗುರು. ಓ ಗುರುಗಳಂದ, ಯಾಕೆ ನಾಳೆಗೆ ನಮ್ಮ ಮನೆ ಬಿನ್ ಅಂದ. ಅಂದ್ಕೊಂಡು ಆಯ್ತು ಅವ ಆ ಕಡೆ ಹೋದ, ಇವ ಈ ಕಡೆ ಬಂದ, ಬಿನ್ನ ಕೊಡು ಪದ್ಧತಿ. ಸರಿ, ಈಗ ಬೆಳಗನ ನಿದ್ದಿಲ್ಲ, ಯಾವಾಗ 500 ಬರ್ತಾನ, ತಲೆ ಮ್ಯಾಗ ಹರಿವೆ ಯಾವಾಗ ಇಟ್ಟೇನು, ಮುತ್ತ ರತ್ನ ಯಾವಾಗ ಬಿದ್ದವು, ಕೊಳ್ಳ ಪಾಟ್ಲಿ ಯಾವಾಗ ಮಾಡಿಸ್ಕೊಂಡೇನು, ಈಗೀಗ ದೊಡ್ಡ ಚಿಂತೆ. ಬೆಳಗನ ನಿದ್ದಿಲ್ಲ. ಅವ 500ಗೆ ನೋಡ್ತೀರಿ, ಅವನಿಗೂ ಬೆಳಗನ ನಿದ್ದಿಲ್ಲ. ಎಂದು ಹೇಳಾರ್ದ್ರು ಭಿನ್ನ ಹೇಳ್ಯಾರ, ಏನು ಮಾಡಿರ್ತಾರೋ ಏನಿಲ್ಲ, ಏನು ಮೈಸೂರು ಪಾಕ್ ಮಾಡಿ ಗುಲಾಬ್ ಜಾಮ್, ಅದು ಬೆಳಗನ ನಿದ್ದಿಲ್ಲ. ನಸ್ಕಿಗೆ ಮೈ ತೊಗೊಂಡು ಕೂತದ. ಮೊದಲೇ ಕರ್ರಗಂದ್ರೆ ಕರ್ಗ ಏನ್ರಿ, ನಸ್ಕಿಗೆ ಮೈ ತೊಗೊಂಡು ಮೈ ತುಂಬ ಇಬುತಿ ಹತ್ಕೊಂಡು ರಬ್ಬ ಹಾಕಿ ಕೂತಾನೆ. ಈ ಕರ್ಗಿದ್ದವ್ರಿಗೆ ಇಬುತಿ ಭಾಳ ಚಂದ ಕಾಣ್ತಿರ್ತದೆ, ನೋಡ್ಬೇಕು ನೀವು. ಅಗದಿ ರಬ್ಬಾಗಿ ಮೈ ತುಂಬ ಇಬುತಿ ಹಚ್ಕೊಂಡು ಕೂತಾನ. ಈಗಿದು ಗಂಡ ಮಕ್ಕೊಂಡದಕ್ಕಿಂತ ಗಂಡ ನಸ್ಕಿಗೆ ಬಿಸಾಳ, ಹೋಗಿ 500 ಕರ್ಕೊಂಬ. ಅಲ್ಲ ಏನೋ 500 ಹೇಳಿ ಅಂದಿವ. ನಿನ್ನಂಗೆ ತಿಂದು ಬಿದ್ದಿರ್ತಾವನು, ಅವರೆಲ್ಲ ಎದ್ದಿರ್ತಾರೆ, ನೀವು ಹೋಗಲ್ಲ. ಇವ ಎದ್ದು ಹೋಗೋದ್ರಾಗ 500 ರೆಡಿ ಹಾಕಿ ಕೂತಾನ. ಎಡದನು ಹೋಮರೇನ ಅವಾಗೆ ರೆಡಿಯಾಗಿನತ್ತಂದ. ಬರ್ರಿ ಗುರುಗಳ ಅಂತೇಳಿ ಕರ್ಕೊಂಡು ಬಂದು, ಇದು ಮಾರಿ ತೊಗೊಂಡಿಲ್ಲ, ಮಸುಡಿ ತೊಗೊಂಡಿಲ್ಲ. ಕರ್ಕೊಂಡು ಬಂದ. ಬರೋದ್ರಾಗ ಅಂದ, ಈಕಿ ಮನೆ ಬಾಗಲ್ದಾಗ ನಿಂತಿಲ್ಲು. ನಿಂದ್ರದ್ರಾಗ 500 ಅಂದ್ಲು. ಏನು ರೀ ಅಂದ, ಭಿಕ್ಷಾ ಅಂದಿ ಅನ್ರಿ ಅಂದ್ಲು. ಅವ ಅಂದ, ನನಗೆ ಭಿನ್ನನ್ ಹೇಳಿ ನಾಯಕ ಭಿಕ್ಷೆ ಬೇಡಲಿ ಅಂದವ. ನಾಯಕ ಭಿಕ್ಷೆ ಬೇಡಲಿ ಅಂದ. ನೀ ಸುಮ್ಮ ಅನ್ನಂಗಾರೆ ಅನ್ನು, ಭಿಕ್ಷಾ ಅಂದಿ ಅಂದ. ಅಂದ್ಕೊಳ್ಳಿ ನೀ ಕೇಳಕತ್ತು, ಮನೆಯಾಗ ತುকুಡು ರೊಟ್ಟಿಲ್ಲ, ಏನೂ ಇಲ್ಲ, ಏನು ಹೇಳಿ ನಿನ್ನ ಮನೆಗೆ ಏನೂ ಇಲ್ಲ, ನನಗೆ ಭಿನ್ನ ಹೇಳಿದೆ ಇದು 500. ಇದು ಮುಂದಿನ ಕತೆ 500 ಗೊತ್ತಿಲ್ಲಲ್ಲ ಪಾಪ. ಇದು 1000 ನಿನ್ನ ಮನೆಗೆ ಏನಿಲ್ಲ, ನನಗೆ ಭಿನ್ನ ಹೇಳಿದೆ ಅಂದ. 500 ಅಂದ್ಲು. ಏನು ರೀ ಅಂದ, ನಿಮ್ಮ ಮನೆಗೆ ಬರ್ತೀನಿ ಅನ್ರಿ ಅಂದ್ಲು. ನಾನು ನಿನ್ನ ಮನೆಗೆ ಬರ್ತೀನಿ ಅಂದ. ಬಾಯಪ್ಪ ಅಂದು, ಮೈ ತೊಗೋತೀನಿ ಅನ್ನು ಅಂದ. ಅವ ಅಂದ, ಒಮ್ಮೆ ಮೈ ತೊಗೊಳ್ದೆ ದೊಡ್ಡ ಹೈರಾಣ. ಏನು ಅಡ್ಡಾಡ್ಸಿರಲ್ಲ, ಇಲ್ಲಿ ನೋಡವ ಇಬುತ್ತಿ ನೋಡಿಲ್ಲ, ನಾ ಇನ್ನೇಗ ಮೈ ತೊಗೊಂಡು ಬಂದಿನಿ, ಸುಮ್ಮ ಊಟಕ್ಕೆ ನೀಡತ್ತಿವ. ನೀ ಸುಮ್ಮ ಅನ್ನರಿ ಅನ್ನೋದು, ಸುಮ್ಮನೆ ಹಂಗಲ್ಲ, ನಾ 2 ಸರಿ ಮೈ ತೊಗೊಳಲ್ಲ, ನೀ ಸುಮ್ಮ ಅನ್ನರಿ ಅನ್ನೊಂದು. ನಾ ಮೈ ತೊಗೋತೀನಿ ರೀ ಅದು. ಹಾಗೆ ಸುಡು ನೀರು ಕಾಸಲ್ಲು. 500 ಈ ಕಡೆ ತಂಬಿಗೆ ಹಾಕ್ಕೊಂಡ, ಎಲ್ಲಿ ನೀರು ಹಾಕೊಂಡಲ್ಲಿ ಕರ್ರ ಕಾಣಕತ್ತು, ಹಾಕೊಂಡಲ್ಲಿ ಬೆಳ್ಳ ಥಂಡಿ ದಿನ ಮೈಯೆಲ್ಲ ಒಡೆದು ಹೋಗಿತ್ತು. ಒದಡು ಬೆಳ್ಳ ಕಾಣಕತ್ತು, ಒಡೆದು ಕರ್ರ ಕಾಣಕತ್ತು. 500 ಅಂದ್ಲು. ಮತ್ತೇನು ರೀ ಅಂದ, ನಾ ಪೂಜೆ ಮಾಡ್ಕೋತೀನಿ ಅನ್ನು ಅಂದ್ಲು. ನಂಬಲ್ಲಿ ಲಿಂಗ ಇಲ್ರಿ ಅಂದಿವ. 500 ಕೊಳ್ಳಾಗೆ ಲಿಂಗಿಲ್ಲ, ನಂಬಲ್ಲಿ ಲಿಂಗ ಇಲ್ರಿ ಅತ್ತು. ನಾ ಎಲ್ಲ ಕೊಡ್ತೀನಿ ತಡಿ ಅಂತೇಳಿ ಅಡುಗೆ ಮನೆಗೆ ಹೋಗಿ ಹುಡುಕಿ ಒಂದು ಬುಟ್ಟ್ಯಾಗ ಒಂದು ಇಟ್ಟು ಬದನೆಕಾಯಿ ಇತ್ತು. ಬದನೆಕಾಯಿ ತೊಗೊಂಬಂದು ಕೊಟ್ಲ, ಅದಕ್ಕೆ ಪೂಜೆ ಮಾಡ್ಕೊ. ಇವನಿಗೆ ಪೂಜೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇವ ಇದ್ರಿ ಕೈಯಾಗ ಅಂದ, ಅದು ಬದನೆಕಾಯಿ ಹಿಡ್ಕೊಂಡು ಬರೀ ಅಡುಗೆ ಮನೆಗೆ ಹುರಿದಿದ್ದು ಕಾಣಲ್ದು, ಏನು ರೀ ಕರ್ದಿದ್ದು ಕಾಣಲ್ದು, ಏನೂ ಇಲ್ಲ, ಹ್ಯಾಂಗೆ ಊಟ ಏನು. ಇದು ದೊಡ್ಡ ಚಿಂತೆಗೆ ಬಿತ್ತು. 500 ಅಂದ್ಲು. ಮತ್ತೇನು ರೀ ಅಂದ, ಮ್ಯಾಲ 3 ಜೋಳ ತೆನಿ ಅವು ತಗೋ ಅನ್ನು ಅಂದ್ಲು. ಅವು 3 ತೆನಿ ತೊಗೊಂಡು ನಾ ಏನು ಮಾಡಲಿ ಅಂದಿವ. ನೀ ಸುಮ್ಮ ಅನ್ನರಿ ಅನ್ನಂದ್ಲು. 3 ಜೋಳ ತೆನಿ ಅವು ತಗೋ ಅಂತ ಹೇಳ್ತೇನೆ. ನಿಮಗೆ ಟಂಡನಿಗೆ ಜಿಗದಕ್ಕೆ 3 ತೆನಿ ತೊಗೊಂಡ್ಲು. ಮತ್ತು 500 ಅಂದ್ಲು. ಮತ್ತೇನು ರೀ, ಇದಕ್ಕೆ ಒಳ್ಳಗೆ ಹಾಕಿ ಕೊಟ್ಟು ಅನ್ನು ಅಂದು. ಒಳ್ಳಗೆ ಹಾಕಿ ಕೊಟ್ಟು ಅತ್ತು.
ಮತ್ತೆಲ್ಲ ಕುಟ್ಟದ ಬೆಳಗ್ಗೆ 500 ಅಂದ್ಲು. ಮತ್ತೇನ್ರಿ ಅಂದ, ಇದು ಒಳ್ಳೆ ಬೀಸು ಕಲ್ಲಾಗಿ ಬೀಸು ಅಂತ. ಯವ್ವ ನಾ ಯಾಕೆ ಹೇಳಿ ನೀನೇ ಬೀಸು ಅಂದ. ನೀ ಹೇಳಿ ಯವ್ವ ಬೀಸು ಕಲ್ಲಾಗಿ ಬೀಸು ಅಂತ ಹೇಳತ್ತಿನಕ್ಕೆ ಮೊದಲಕ್ಕೆ ಕಾಳೆ ಒಂದು ಭಕ್ತಿ ಇತ್ತು, ದೇವ್ರ ಧ್ಯಾನ ಮಾಡ್ಕೋತ ಬೀಸಿದ್ಲು. ಇದು ಹೇಳ್ತಿ ಸಿನಿಮಾ ಪದ ಹಾಡ್ಕೋತ ಬೇರೆ ಹಂಗ ನೀಮೆ ತುಮಾರ ಕ್ಯಾ ಕಾಮ ಹೇಳ್ತೀನಿ. ಗಾರ ತಿರುಗಿ ಅಂದ ಹೊಡೆದ್ಲು. 500 ಅಂದ್ಲು. ಮತ್ತೇನ್ರಿ ಅಂದ, ದೊಡ್ಡ ಹರಿವಿ ಇಡು ಅನ್ನು ಅಂದ. ಯವ್ವ ನಿನ್ನ ಮನೆ ಬಿನ್ನಕ್ಕೆ ಬಂದಿದ್ದು ತಪ್ಪಾಗ್ಯದ, ಸುಮ್ಮೊಂದು ಇಟ್ಟು ನೀಡು ತಿಂದು ಹೋಗ್ತೀನಿ ಅಂತ ಇವ. ನೀ ಅನ್ನರಿ ಅನ್ನಂದ್ಲು. ಯವ್ವ ದೊಡ್ಡ ಹರಿವಿ ಇಡು ಆತು. ಆಕೆ ಕಾಳವೇ ಒಂದೇ ಕೂಡ ನೀರು ಹಿಡಿಯೋದು ಇಟ್ಟಿದ್ಲು. ಈಕೆ ಒಂದು 8 ಕೂಡ ನೀರು ಹಿಡಿಯೋದು ಹರಿವಿ ಇಟ್ಟಾಳ. ಹೇಳ್ತೀನಿ ಗಂಡ ಹೆಂಡ್ತಿ ಕೂಡಿ ಹರಿವಿ ತುಂಬ ನೀರು ಹಾಕಿ ಕೆಳಗೆ ತೊಗರಿ ಕಟ್ಟಿಗೆ ತಗೋ ಸುರ್ಪನ ಕಟ್ಟಿಗೆ ತೊಗೊಂಡು ಗದ್ದಾಗ ಅದಾಗ ಉರಿ ಹತ್ತಲು. ನೀರು ಕಳ ನೀರು ಕುಡ್ಲಕತ್ತು. ಅದ್ರಾಗ ತಂದಿದ್ದು ನುಚ್ಚು ಹಾಕಲ್ಲು, ಒಂದಿಟ್ಟು ಉಪ್ಪು ಹಾಕಲ್ಲು, ಅದು ಟುಬು ನುಚ್ಚು ಕುದಿಲಕತ್ತು. 500 ಅಂದ್ಲು. ಮತ್ತೇನ್ರಿ ಅಂದ, ಅದನ್ನು ತಂದು ತಲೆ ಮೇಲೆ ಇಡು ಅನ್ನು ಅಂದ್ಲು. ಅವ ಅಂದ, ಯಾಕವ ನನ್ನ ಹಿಡಿಬೇಕಂತ ಯಾಕೆ ಕೊಲ್ಬೇಕು? ಏನ ಇದು ಅನ್ನಂಗಿಲ್ಲ ಅನ್ನ. ನೀ ಅನ್ನರ ಸುಮ್ಮನೆ ಹಂಗಲ್ಲಿ ಅದು 8 ಕೂಡ ನೀರು ಹಿಡಿ ಹರಿವಿ ಅದ. ನಾಯಿ ಹಂಗಲ್ಲಿ ಅದು 500 ನನ್ನಂಗೆ ತೆಳ್ಳಗ ಕರ್ರಗ. ಅವ ಅಂದ, ನನ್ನ ಕೈಲಿ ಅನ್ನೋದಾಗಲ್ಲ, ನೀ ಅನ್ನರಿ ಅನ್ನು. ಬ್ಯಾಡ್ರಿ ಯಾಕೋರಿ ಅಂದ. ಇಲ್ಲ ನೀ ಅನ್ನರಿ ಅನ್ನು. ಯಾವ ಅದು ಹರಿವಿ ತಂದು ತಲೆ ಮೇಲೆ ಇಡ್ರಿ ಅತ್ತು. ಅದು ಗಂಡ ದೂರ ಇತ್ತಿತ್ತು. ಬಾ ಗಂಡ ಕರೆದು ಇಬ್ಬರು ಕೂಡಿ ಎತ್ತು 500 ತಲೆ ಮೇಲೆ ಇಟ್ಟು ಆಯ್ತು. 500 ಅಲ್ಲೇ ಮಕ್ಕೊಂಡು ಯಾವತ್ತು ತಲೆ ಸುಡ್ಲಾಕತ್ತ. ಜಲ್ದಿ ಇಳಿಸ್ರಿ ಇದು ಒಳ್ಳಾಕತ್ತದ. ತಡಿ ನೀ ಇದಕ್ಕೆ ಒಣಕೆ ತೊಗೊಂಡು ಹೊಡಿ ಅನ್ನು ಅಂದು. ಅವ ಅಂದ, ಇಲ್ಲಿ ತನ ಅಂದಿನಿ, ಇನ್ನು ಮುಂದೆ ನಾನು ಹಂಗಿಲ್ಲ ಅವ್ವ, ನಾ ಇರವನಿ ಒಬ್ಬನೇ ನಮ್ಮ ಮನೆಗೆ ಯಾರಿಗೆ ಹೇಳಾರ್ದೆ ಬಂದೀನಿ. ನನಗೆ ಸುಮ್ಮನೆ ಅಂದ್ರೆ ನೀ ಏನು ನೀಡೋದು ಬೇಡ, ಏನು ಮಾಡಿ ನಮ್ಮ ಮನೆಗೆ ಹೋಗ್ತೀನಿ ಬಿಟ್ಬಿಡು. ನೀ ಅನ್ನರಿ ಅನ್ನೋದು ಹೇಳ್ತೀನಿ ನಿಮಗೆ ಅನ್ನಂಗಿಲ್ಲ ಹತ್ತಿದ. ಅಂದು ಕೂಡ ಒಂದು ಕಪಾಳ ಕೊಟ್ಲ 500 ಕೊಟ್ಟುಕೊಳ್ಳಿನಿಕ್ಕೆ ಬಿಡಂಗೆ ಕಾಣಂಗಿಲ್ವೋ ಯಪ್ಪ, ನಂದು ಇಲ್ಲಿಗೆ ಮುಗಿದು ಬತ್ತು, ನಾ ಯಾಕೆ ಮಾಡಲಿ, ಯಾಕ ಒಣಗಿ ತೊಗೊಂಡು ಹೊಡಿ ಹತ್ತು. ಹೇಳ್ತೀನಿ ಹಾಗೆ ಟಣ್ಣ ನನಗೆ ಜಗದಕ್ಕಿನ ಮೂಲೆಯಾಗಿನ ಒಣಗಿ ತೊಗೊಂಡು ಬಂದು ಮನೆಗೆ ಬಿಡ್ತಾಯಿತ್ತು. ಯಾವಾಗ ಒಣಗಿ ತೊಗೊಂಡು ಹರಿವಿ ಹೊಡಿತು ಒಳಗಿನ ಮುತ್ತರತ್ನ ಬೀಳಿಲ್ಲ, ಒಳಗಿನ ನುಚ್ಚು ಹಳ್ಳೆತ್ತಿಂದ ಹಂಗಾಳ್ತಾನೆ ಇಳ್ಕೋತ ಬತ್ತು. ಬರೇ ನುಚ್ಚು ಇಳಿಲಿಲ್ಲ, ಅದ್ರ ಜೋಡಿ ತೊಗಲು ಉಚ್ಚಗೋತು ಬತ್ತು. ಇದು ಒಂದು ಸಾವನ್ನ ಉರುಪು ತಾಳ ಟಣ್ ಜಿಗಿದೆ ಆಳಕತ್ತು. ಹೇಳ್ತೀನಿ, ಅವ್ರ ಮನೆಗೆ ಒಂದು ಕೇಲಿತ್ತು, ನೀರು ತುಂಬ ಹೌಸ, ಅದ್ರಾಗೆ ಜಿಗದೆ ಅಂದ್ರೆ ಒದ್ದಾಡಿ ಅಲ್ಲೇ ಸತ್ಯ ಹೋಯ್ತು. ಏನ್ರಿ ಮತ್ತು ನೀವು ಯಾರೇ ನಮ್ಮನ್ನು ಕರೆದು ಹಂಗೆ ಮಾಡಿರ್ತೀನಿ. ಅವ್ರಂತಾರೆ ಅಡಿಗೆ ಮಂದಿ ನಿಮ್ಮ ಕರೆಯಂಗನಿಲ್ಲ, ನಾವು ಹಂಗೆ ಮಾಡಂಗನಿಲ್ಲ. ಯಾಕಂದ್ರೆ ಟಿಫಿನ್ ಬಾಕ್ಸೇ ಮಟ್ಟಕ್ಕೆ ಬರ್ತದೆ, ಹೌದಲ್ರಿ? ಇರಲಿ, ಸುಮ್ಮನೆ ನಿಮ್ಮ ತಮಾಷೆಗೆ ಅಂತ ಹೇಳಿದೆ ಹಿಂಗೆ ಯಾರೇ ಮಾಡಿರ್ತೀನಿ ಏನ್ರಿ, ಹಂಗೇನು ಮಾಡೋಂಗಿಲ್ಲ. ಸಮಸ್ತ ಪೂಜ್ಯರ ದಿವ್ಯಚರಣಕ್ಕೆ ಅನಂತ ಪ್ರಣಾಮಗಳನ್ನ ಅರ್ಪಿಸುತ್ತಾ ಸಮಯ ಆಗಿದೆ.